ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮದು ಡಿಗ್ರಿದವರಿಗೆ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಹೌಸ್ ಪ್ರಾಪರ್ಟಿ ಚಾಪ್ಟರ್ನ ನಾನು ನಿಮ್ಗೆ ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಬರೋಂಥ ಒಂದು ಕಾನ್ಸೆಪ್ಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಕ್ಸಾಮಿಗೆ ಸಪ್ರೇಟ್ 5 ಮಾರ್ಕ್ಸಿಗೂ ಕೇಳ್ತಾರೆ. ಆಮೇಲೆ ನಿಮ್ಮದು 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡೋ ಟೈಮಿಗೆ ನಾವು ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಕಂಪಲ್ಸರಿ ಈ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅನ್ನೋದು ವರ್ಕಿಂಗ್ ನೋಟ್ ಆಗಿ ಬರ್ತದೆ. ಈ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೇ ನಾವು ಮುಂದಿನ 15 ಮಾರ್ಕ್ಸಿಗೆ ಹೋಗಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದ್ರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನ ವೆರೈಟಿ ಯಾವ ರೀತಿಯಾಗಿ ಕೇಳ್ಕೊಬೋದು. ಆ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ಸಲ್ಲಿ ನಾನು ನಿಮಗೆ 2 ಪ್ರಾಬ್ಲಮನ್ನು ಮಾಡಿಸ್ತೀನಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಒಳಗೆ ಕೇಳ್ಬೋದು. ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ಸ್ ಬರಲಿಲ್ಲ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಂದು ಯಾವುದಾದ್ರೂ ಪ್ರಾಬ್ಲಮ್ಸ್ ನಿಮಗೆ ಬರಲಿಲ್ಲ ಅಂದ್ರೆ ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ ನಂಬರನ್ನ ಕಮೆಂಟಲ್ಲಿ ಹಾಕಿ ಆ ಪ್ರಾಬ್ಲಮ್ಸನ್ನೇ ಮಾಡಿ ನಿಮ್ಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಹಾಗೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸಿಗೂ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಂದರೆ ನಿಮ್ಗೆ ಹ್ಯಾಪಿ ನ್ಯೂಸ್ ಅಂತಲೂ ಅನ್ನಿಸ್ಬೋದು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು ನಂಗೆ ಏನು ಕೇಳ್ತಾ ಇದ್ರು ಅಂದರೆ, ಸರ್ ಟ್ಯಾಕ್ಸ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಜೊತೆ ನಮಗೆ ಬಿಸ್ನೆಸ್ ಲಾ ಭಾಳ ಟಫ್ ಆಗ್ತಾ ಇದ್ದೀರಿ, ಆಡಿಟಿಂಗ್ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದರು. ಅದು ಸಲುವಾಗಿ ಎಲ್ರಿಗೂ ಒಂದು ಭರೋಸೆ ಏನು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ, ಈ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಇನ್ಕಮ್ ಟ್ಯಾಕ್ಸ್ ಜೊತೆನು ಬಿಸ್ನೆಸ್ ಲಾ ಮತ್ತು ಪ್ರಿನ್ಸಿಪಲ್ ಆಫ್ ಆಡಿಟಿಂಗ್ ಅಂತ ನಿಮ್ದೇನು ಆಡಿಟಿಂಗ್ ಸಬ್ಜೆಕ್ಟ್ ಅಂತ ಬರುತ್ತೆ ಅಲ್ಲ, ಇನ್ನೂ ಒಂದು 2-3 ಡೇಸಲ್ಲಿ ಮ್ಯಾಕ್ಸಿಮಮ್ ಒಂದು 2-3 ಡೇಸಲ್ಲಿ ಅದ್ರದ್ದು ಎಲ್ಲ ಚಾಪ್ಟರ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಮಾಡಬೇಕಾಗಿರೋಂಥ ಒಂದು ಕೆಲಸ ಏನಂದ್ರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ. ಆಲ್ಮೋಸ್ಟ್ ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮದು ಫ್ರೆಂಡ್ಸ್ ಮತ್ತು ನಿಮ್ದು ಯಾರ್ಯಾರು ಫ್ರೆಂಡ್ಸ್ ಇರ್ತಾರಲ್ಲ, ಡಿಗ್ರಿ ಆಗಲಿ PUC ಆಗಲಿ ಯಾರೇ ಇರಲಿ, ಸಬ್ಸ್ಕ್ರೈಬ್ ಮಾಡಿಸಿ, ಆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ಮೋಸ್ಟ್ ನಾವು ಮಾಡಿರೋಂಥ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಬಂದು ರೀಚ್ ಆಗಬೇಕಂದ್ರೆ ಎಷ್ಟಂತೂ ಮಾಡಲೇಬೇಕು. ಹಾಗೆ ವೀಡಿಯೋಸನ್ನು ಆಲ್ಮೋಸ್ಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ ಅಂತ ಅದಕ್ಕೆ ಮಾಡ್ತಾ ಇರೋದು ನಾವು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೊಂದು ಎಕ್ಸಾಂಪಲ್ ತೊಗೊಂಡನ್ನು ಮಾಡ್ತೀನಿ. ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನೇ ಆಲ್ಮೋಸ್ಟ್ ಇಲ್ಲಿ ಪ್ರಿಪೇರ್ ಮಾಡಿಸ್ತಾ ಇರ್ತೀನಿ ನಾನು. ಫಾಲೋ ಮಾಡಿ. ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನಾನು. ಈ ಕ್ವಶನ್ ಇಲ್ಲಿದೆ, ಕ್ವಶನ್ ನೋಡ್ತಾ ಇದ್ದೀನಿ. ನಿಮ್ಮದು ಕ್ವಶನ್ ಪೇಪರ್, ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ, ಟ್ಯಾಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಚಾಪ್ಟ್ರಲ್ಲಿ ಹೌಸ್ ಪ್ರಾಪರ್ಟಿ ಚಾಪ್ಟ್ರಲ್ಲಿ ಈ ಕ್ವಶನ್ ಇದೆ. ನೀವು ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಅಂದ್ರೆ ಅಲ್ಲೂ ನೋಡ್ಬೋದು ಕ್ವಶನ್ನ. ಇಲ್ಲ ಅಂದರೆ ನಾನು ಈ ವಿಡಿಯೋಕ್ಕಿಂತ ಬಿಫೋರ್ ಈ ಕ್ವಶನ್ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ನ ತೊಗೋಬೋದು ನೀವು. ಇಲ್ಲ ನಿಮ್ದು ಬಲ್ಲಿ ಟೆಕ್ಸ್ಟ್ ಬುಕ್ ಇತ್ತಂದ್ರೆ ಕ್ವಶನ್ ನಂಬರ್ನ ಹೇಳಿರ್ತೀನಿ ನಾನು, ಆ ಕ್ವಶನ್ ನಂಬರನ್ನು ನೀವು ಅಲ್ಲಿ ನೋಡ್ಕೋಬೋದು. ಸೆಕ್ಷನ್ B ಅಲ್ಲಿ ಹೌಸ್ ಪ್ರಾಪರ್ಟಿ ಚಾಪ್ಟರ್ದು ಸೆಕ್ಷನ್ B ಅಲ್ಲಿ 25th ಕ್ವಶನ್ ಇದೆ ನೋಡಿ. ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಿದೆ. ಪ್ರಿಪೇರ್ ಮಾಡ್ಸೋಕ್ಕಿಸ್ತೀನಿ ನಾನು, ಪ್ರಿಪೇರ್ ಮಾಡ್ತೀನಿ. ಏನೇ ಡೌಟ್ಸ್ ಇದೆ ಅಂದ್ರೆ ಎನಿ ಟೈಮ್ ಕಾಮೆಂಟಲ್ಲಿ ಕೇಳ್ಬೋದು ನೀವು. ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ಓದ್ತೀನಿ ಒಂದ್ಸಲ ನೋಡ್ಕೊಳ್ಳೋಣ. ಶ್ರೀ ಬಸಪ್ಪ ಈಸ್ ಎ ಓನರ್ ಆಫ್ 2 ಹೌಸ್ ಪ್ರಾಪರ್ಟೀಸ್ ವಿಚ್ ಆರ್ ಲೆಟ್ ಔಟ್. ಅಂದರೆ ಇಂಪಾರ್ಟೆಂಟ್ ಏನಂದರೆ 2 ಹೌಸ್ಗಳದ್ದು ಲೆಟ್ ಔಟೇ. ಯಾವಾಗ ನಮ್ಮ ಕ್ವಶನಲ್ಲಿ ಲೆಟ್ ಔಟ್ ಅಂತ ಪ್ರಾಪರ್ಟಿ ಬರುತ್ತೆ, LOP ಅಂತ ಕೇಸ್ ಬಂದರೆ, ಲೆಟ್ ಔಟ್ ಪ್ರಾಪರ್ಟಿ ಬಂದರೆ ನಾವು ಕಂಪಲ್ಸರಿ ಏನು ಮಾಡಬೇಕಂದ್ರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಅದಕ್ಕೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದನ್ನು ಕೊಟ್ಟಿದೆ. 2 ಹೌಸಸ್ ಮಿಸ್ಟರ್ ಬಸಪ್ಪ ಅವರು 2 ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಇರುವ. ದ ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ದಿ ಹೀಸ್ ಹೌಸ್ ಪ್ರಾಪರ್ಟೀಸ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂತ ಇದೆ. ಪರ್ಟಿಕ್ಯುಲರ್ಸ್ ಹೌಸ್ 1, ಹೌಸ್ 2, 2 ಹೌಸಸ್ಸಿನ ಇನ್ಫಾರ್ಮೇಷನ್ ಕೊಟ್ಟಾರೆ ನಿಮ್ಗೆ. ಆ 2 ಹೌಸಸ್ಸಿಂದು ನಾವು ಏನು ಮಾಡ್ಕೋಬೇಕಂದ್ರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಹೌಸ್ 1 40,000, ಹೌಸ್ 2 80,000, ಫೇರ್ ರೆಂಟ್ 48,000, 75,000, ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕೇಬಲ್ ಹೌಸ್ 2 60,000 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ರೆಂಟ್ ಪರ್ ಮಂತ್ 3,500 ಪರ್ ಮಂತ್ ಹೌಸ್ 1, ಹೌಸ್ 2 5,500. ವೇಕೆನ್ಸಿ ಪೀರಿಯಡ್ ಇಂಪಾರ್ಟೆಂಟ್ ಇದು. ವೇಕೆನ್ಸಿ ಪೀರಿಯಡ್ ಹೌಸ್ 1ಗೆ 2 ಮಂತ್ಸ್ ಇದೆ, ಹೌಸ್ 2 1 ಮಂತ್ ಇದೆ. ಕಂಪ್ಯೂಟ್ ಗ್ರಾಸ್ ವ್ಯಾಲ್ಯೂ ಆಫ್ ದಿ ಹೀಸ್ ಹೌಸ್ ಪ್ರಾಪರ್ಟೀಸ್ ಅಂತ ಕ್ವಶನ್ ಕೇಳಿದ್ದಾರೆ ನಿಮ್ಗೆ. ಇಂಪಾರ್ಟೆಂಟ್ ಅಂದ್ರೆ ಈ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು ನೋಡ್ಕೊಳ್ಳಿ. ಹೌಸ್ 1 ಹೌಸ್ 2 2 ಟೈಪ್ ಕೇಳಿದ್ರೆ ಅಂದರೆ ನೀವು ಸಪ್ರೇಟ್ ಹೌಸ್ 1 ಸಪ್ರೇಟ್ ಮಾಡ್ಕೊಂಡು ಹೌಸ್ 2 ಸಪ್ರೇಟ್ನು ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಕಾಲಮಲ್ಲಿ ನೀವು ಎರಡನ್ನ ಪ್ರಿಪೇರ್ ಮಾಡ್ಕೋಬೋದು. ಪರ್ಟಿಕ್ಯುಲರ್ ಅಂತ ಹಾಕಿ ಹೌಸ್ 1 ಹೌಸ್ 2 ಅಂತಲೂ ಹಾಕೋಬೋದು. ಇಲ್ಲಾಂದರೆ ನೀವೇನು ಮಾಡ್ಕೋಬೋದು, ಇಲ್ಲ ನಾವು 2 ಸಪ್ರೇಟ್ ಮಾಡ್ತೀವಿ ಅಂದ್ಕೊಂಡ್ರೆ ಅಂದ್ರೆ 2 ಸಪ್ರೇಟ್ ಮಾಡ್ಕೋಬೋದು. ನಿಮಗೆ 2 ಸಪ್ರೇಟ್ ಹಾಕಿ ತೋರಿಸ್ತೀನಿ ನಾನು. ಕ್ವಶನ್ ನೋಡ್ಕೊಂತ ನೀವು ಟೆಕ್ಸ್ಟ್ ಬುಕ್ನಲ್ಲಿಂಥ ಕ್ವಶನ್ನ ನೋಡ್ಬೋದು. ಕ್ಲಿಯರಾಗಿ ನೋಡಿ ಸ್ಟೂಡೆಂಟ್ಸ್.
ಏನಾದರೂ ಡೌಟ್ಸ್ ಇದ್ದರೆ ಆಮೇಲೆ ಕಂಪ್ಯೂಟರಲ್ಲಿ ಕೇಳ್ಬೋದು ಕಮೆಂಟಲ್ಲಿ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ನಾನು ಇಲ್ಲಿ ಹೌಸ್ 1 ಅಂತ ತಗೋತಾ ಇದ್ದೀನಿ. 25th ಕ್ವಶನ್ ಇದು. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಹೌಸ್ 1 ನೋಡಿ ಕ್ಲಿಯರ್ ಆಗಿ. ಹೌಸ್ 1 ಬಂದುಬಿಟ್ಟು ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಇದ್ದು ನಿಮ್ಮದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫಾರ್ಮ್ಯಾಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಏನು ತೊಗೋಬೇಕಂದ್ರೆ ಮುನ್ಸಿಪಲ್ ವ್ಯಾಲ್ಯೂವನ್ನು ತೊಗೋಬೇಕು. ಮುನ್ಸಿಪಲ್ ವ್ಯಾಲ್ಯೂ ನಿಮ್ಗಲ್ಲಿ ಕೊಟ್ಟಿರೋದವರು 40,000. ಮುನ್ಸಿಪಲ್ ವ್ಯಾಲ್ಯೂ ನಿಮ್ಮದು 40,000 ಆರ್ ಫೇರ್ ರೆಂಟ್ ಬಂದುಬಿಟ್ಟು 48,000. ಈ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ವ್ಯಾಲ್ಯೂವನ್ನು ಎರಡು ಕಂಪೇರ್ ಮಾಡ್ಕೋಬೇಕು. ಕಂಪೇರ್ ಮಾಡ್ಕೊಂಡ್ರೆ ವಿಚ್ ಎವರ್ ಇಸ್ ಹೈಯರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವಿಚ್ ಎವರ್ ಇಸ್ ಹೈಯರ್ ನಮ್ದು ಇಲ್ಲಿ 48,000 ಸ್ಟೆಪ್ 1 ಅಂತ ಕೊಡಬೇಕು ಇದಕ್ಕೆ ನೇಮು. ಆಮೇಲೆ ನಿಮ್ಗೆ ಏನು ಮಾಡ್ಕೋಬೇಕಂದ್ರೆ ಆರ್ ಸ್ಟ್ಯಾಂಡರ್ಡ್ ರೆಂಟನ್ನು ತೊಗೋಬೇಕು. ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಈ ಥರ ಡ್ಯಾಶ್ ಹಾಕಿ ನೀವೇನು ಮಾಡಿರಿ ಅದನ್ನೇ ಕಾಪಿ ಮಾಡಿಟ್ಕೊಳ್ಳಿ 48,000. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ನೆಟ್ ರೆಂಟಲ್ ವ್ಯಾಲ್ಯೂ ಏನಿದು ನೆಟ್ ರೆಂಟಲ್ ವ್ಯಾಲ್ಯೂ ಅಂದರೆ ಈ ಬ್ರ್ಯಾಕೆಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ರೆಂಟ್ ರಿಸೀವ್ಡ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಇವೆರಡನ್ನ ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಬರೋಂಥ ಆನ್ಸರ್ ನಿಮ್ಮದು ನೆಟ್ ರೆಂಟಲ್ ವ್ಯಾಲ್ಯೂ. ಇಲ್ಲಿ ಆ್ಯಕ್ಚುಲ್ ರೆಂಟ್ ಪರ್ ಮಂತ್ 3,500 ಅಂತಿದೆ. 3,500 2 months ವೆಕೆಂಟ್ ಇದ್ರು ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಈ ರೆಂಟ್ ರಿಸೀವ್ಡ್ ಅನ್ನೋ ಮೀನಿಂಗ್ ಏನಂದ್ರೆ ಆ್ಯಕ್ಚುಲಿ ನಾವು ರೆಂಟ್ ರಿಸೀವ್ಡ್ ಎಷ್ಟು ಮಾಡ್ತೀವಿ ಅದು ಪ್ಲಸ್ ವೆಕೆಂಟ್ ಪೀರಿಯಡ್ನು ಪ್ಲಸ್ ಇದು ತೊಗೋಬೇಕು. ಅಂದರೆ 2 months ವೆಕೆಂಟ್ ಪೀರಿಯಡ್ ಇದ್ದರೂ ನಾವು ಏನು ಮಾಡ್ಕೊಳ್ಳೋಣ ಇಲ್ಲಿ 3,500 ಇಂಟು 12 ಅಂತ ಮಾಡ್ಕೋಬೇಕು. 3,500 ಇಂಟು 12 ಅಂತ ಮಾಡ್ಕೊಂಡ್ರೆ ನೀವು 10 monthsಗೆ 35,000 ಅಂದರೆ 3,500 ಅಂದರೆ 10,000 ಪ್ಲಸ್ 30,000 ಪ್ಲಸ್ 7,000 ನೋಡ್ಕೊಳ್ಳೋಣ ಎಷ್ಟಾಗುತ್ತೆ ಅಂತ. 3,500 ಇಂಟು 12 3,500 ಇಂಟು 12 42,000 ನಿಮ್ಮದು ರೆಂಟ್ ರಿಸೀವ್ಡ್. ಕ್ವಶನ್ನಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ 0 ಅಂತ ಇಟ್ಕೊಂಡ್ರೆ ಮೈನಸ್ ಮಾಡಿದ್ರೆ 42,000. ಇಲ್ಲಿ ಸ್ಟೆಪ್ 2 ನಿಮ್ಗೆ ಏನು 48,000 ಅಂತ ಬಂದಿದೆ. ಇಲ್ಲಿ ವಿಚ್ ಎವರ್ ಈಸ್ ಹೈಯರ್. ಇಲ್ಲಿ ನಾವು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ರೆಂಟ್ ಇತ್ತಂದ್ರೆ 48,000 ಇಲ್ಲಿ ವಿಚ್ ಎವರ್ ಇಸ್ ಲೆಸ್ ಅನ್ನು ಸೆಲೆಕ್ಟ್ ಮಾಡ್ಕೋತಿದ್ವಿ. ಈ ಪ್ರಾಬ್ಲಮ್ದಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ 48,000 ಇಟ್ಕೊಂಡಿದ್ದೀವಿ. ಆಮೇಲೆ ನೆಟ್ ರೆಂಟಲ್ ವ್ಯಾಲ್ಯೂ ನಿಮ್ಮದು ರೆಂಟ್ ರಿಸೀವ್ಡ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ರೆಂಟ್ ರಿಸೀವ್ಡ್ 42,000 3,500 ಇಂಟು 12 ಇನ್ಕ್ಲೂಡಿಂಗ್ ವೆಕೆಂಟ್ ಪೀರಿಯಡನ್ನು ತೊಗೋಬೇಕು 42,000. ವಿಚ್ ಎವರ್ ಇಸ್ ಹೈಯರ್ ಅಂದರೆ ಇಲ್ಲಿ ನಿಮ್ಮದು 48,000. ನಿಮ್ಮ ಪ್ರಾಬ್ಲಮಲ್ಲಿ 2 months ವೆಕೆಂಟ್ ಪೀರಿಯಡ್ ಇದೆ. ಬಟ್ ನಮ್ಮ ಕ್ವಶನಲ್ಲಿ ವೆಕೆಂಟ್ ಪೀರಿಯಡ್ ಇದ್ದರೂ ಕೆಲವೊಂದು ಸಲ ನಮಗೆ ಯೂಸ್ ಆಗಲ್ಲ. ಯಾವಾಗ ಯೂಸ್ ಆಗಲ್ಲ ಅಂದ್ರೆ ವೆಕೆಂಟ್ ಪೀರಿಯಡ್ ಇದ್ದರೂ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸ್ಟೆಪ್ 2 ಮತ್ತು ನೆಟ್ ರೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಸ್ಟೆಪ್ 2ದ ಆನ್ಸರ್ ನಿಮ್ಮದು 48,000 ಇದೆ. ಇಲ್ಲಿ ಸ್ಟೆಪ್ ಇದು ನೆಟ್ ರೆಂಟಲ್ ವ್ಯಾಲ್ಯೂ 42,000. ನಿಮ್ಮ ಕ್ವಶನಲ್ಲಿ ಏನಾದರೂ ವೆಕೆಂಟ್ ಪೀರಿಯಡ್ ಬಂದಿತ್ತಂದ್ರೆ ನಮಗೆ ಯಾವಾಗ ಡಿಡಕ್ಷನ್ ಸಿಗ್ತದೆ ಅಂದ್ರೆ ವೆಕೆಂಟ್ ಪೀರಿಯಡಿಂದು ಲೆಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಯಾವಾಗ ಸಿಗ್ತದೆ ಅಂದ್ರೆ ನಮಗೆ ಡಿಡಕ್ಷನ್ ಪೀರಿಯಡ್ದು ಈ ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇರಬೇಕು ಯಾವುದಕ್ಕಿಂತ ಸ್ಟೆಪ್ 2ಕ್ಕಿಂತ. ಸ್ಟೆಪ್ 2ಕ್ಕಿಂತ ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇದ್ದರೆ ಮಾತ್ರ ವೆಕೆಂಟ್ ಪೀರಿಯಡಿಂದ ಡಿಡಕ್ಷನ್ ತೊಗೋಬೇಕಿಲ್ಲಿ. ಈ ಪ್ರಾಬ್ಲಮಲ್ಲಿ ನೆಟ್ ರೆಂಟಲ್ ವ್ಯಾಲ್ಯೂ ಸ್ಟೆಪ್ 2ಕ್ಕಿಂತ ಕಮ್ಮಿ ಅದ. ಅದಕ್ಕೆ ನಿಮ್ಮ ಪ್ರಾಬ್ಲಮ್ದಲ್ಲಿ 2 months ವೆಕೆಂಟ್ ಪೀರಿಯಡ್ ಇದ್ರೂ ಇದಕ್ಕೆ ಅಪ್ಲೈ ಆಗಲ್ಲ. ಹಾಗಾದರೆ ನಮ್ಮದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 48,000. ವೆಕೆಂಟ್ ಪೀರಿಯಡ್ ಮಿಸ್ಟೇಕ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ವೆಕೆಂಟ್ ಪೀರಿಯಡ್ ಏನಾದರೂ ನಿಮ್ಮ ಪ್ರಾಬ್ಲಮಲ್ಲಿ ಇತ್ತಂದರೆ ಕಂಪಲ್ಸರಿ ಲೆಸ್ ಮಾಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ಟನ್ನು ಬಿಡ್ರಿ. ಯಾಕಂದ್ರೆ ಯಾವಾಗ ಮೈನಸ್ ಮಾಡ್ಕೋಬೇಕಂದ್ರೆ ನಾವು ವೆಕೆಂಟ್ ಪೀರಿಯಡಿಂದ ಯಾವಾಗ ಮೈನಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ಟೆಪ್ 2ಕ್ಕಿಂತ ಅಮೌಂಟು ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇರಬೇಕು. ಅವಾಗ ಅಷ್ಟೇ ಏನು ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನೀವು ಏನು ಮಾಡ್ಕೋಬೇಕು ಲೆಸ್ ಮಾಡ್ಕೋಬೇಕು ವೆಕೆಂಟ್ ಪೀರಿಯಡ್. ಇಲ್ಲ ಅಂದರೆ ನಿಮ್ದು ಏನು ವಿಚ್ ಎವರ್ ಇಸ್ ಹೈಯರ್ ಅಂತ ಸೆಲೆಕ್ಟ್ ಮಾಡ್ತಿರಲ್ಲ ಅಮೌಂಟ್ ಅದನ್ನು ನೀವೇನು ಮಾಡ್ಕೋಬೇಕು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಬರ್ಕೋಬೇಕು.
ಇದು ಹೌಸ್ ಒಂದಾಯಿತು. ಇನ್ನು ಹೌಸ್ 2 ನೋಡ್ಕೊಳ್ಳೋಣ. ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹೌಸ್ ನಂಬರ್ 2 ಅದ್ರದ್ದು ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ PDF ಇದೆ. ಹೌಸ್ 2ದು ಮುನ್ಸಿಪಲ್ ವ್ಯಾಲ್ಯೂ ಬಂದ್ಬಿಟ್ಟು ಮುನ್ಸಿಪಲ್ ವ್ಯಾಲ್ಯೂ 80,000 ಆರ್ ಫೇರ್ ರೆಂಟ್ ಬಂದ್ಬಿಟ್ಟು ನಿಮ್ಮದು 75,000. ಫಸ್ಟ್ ಸ್ಟೆಪ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ವಿಚ್ ಎವರ್ ಈಸ್ ಹೈಯರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. 80,000 ಆರ್ ಇದು ಸ್ಟೆಪ್ 1 ಅಂತ ಬರೀರಿ. ಆಮೇಲೆ ನಿಮ್ಗೆ ಬರೋದು ಸ್ಟ್ಯಾಂಡರ್ಡ್ ರೆಂಟ್ ನಿಮ್ದು ಹೌಸ್ 2 ಕೊಟ್ಟಿದ್ದಾರೆ 60,000 ಅಂತ. ಸ್ಟ್ಯಾಂಡರ್ಡ್ ರೆಂಟು ಮತ್ತು ಸ್ಟೆಪ್ 1 ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಈಸ್ ಲೆಸ್ ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. 60,000 ಸ್ಟೆಪ್ 2 ಬಂತು ನಿಮ್ದು ಈಗ. ಆಮೇಲೆ ನಿಮ್ಗೆ ಬೇಕಾಗಿದ್ದು ನೆಟ್ ರೆಂಟಲ್ ವ್ಯಾಲ್ಯೂ ಮೀನಿಂಗ್ ಏನು? ರೆಂಟ್ ರಿಸೀವ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಈ ಪ್ರಾಬ್ಲಮಲ್ಲಿ ನಿಮ್ಗೆ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ. 1 ಮಂತಿನ ವೆಕೆಂಟ್ ಪೀರಿಯಡ್ ಇದೆ. ರೆಂಟ್ ರಿಸೀವ್ಡ್ ನಿಮ್ಮದು 5,500 ಇಂಟು 12 ಮಾಡ್ಕೊಂಡ್ರೆ 1 ಇಯರಿಂದ ರೆಂಟ್ ರಿಸೀವ್ಡ್ ಬರುತ್ತೆ ನಿಮ್ಗೆ. 5,500 ಇಂಟು 12 ಮಾಡಿದ್ರೆ 66,000. ಅನ್ರಿಯಲೈಸ್ಡ್ ರೆಂಟ್ ಇಲ್ಲ, 0 ತೊಗೊಳ್ಳೋಣ. ಮೈನಸ್ ಮಾಡಿದ್ರೆ 66,000 ಬಂತು ನಿಮ್ಮದು. ಇಲ್ಲಿ ಲಾಸ್ಟ್ ಸ್ಟೆಪ್ಪಿಗೆ ವಿಚ್ ಎವರ್ ಇಸ್ ಹೈಯರ್ ಸೆಲೆಕ್ಟ್ ಮಾಡಿದ್ರೆ 66,000. ಇಲ್ಲಿ ನೋಡ್ಕೊಂಡು ನಿಮ್ಗೆ 1 ಮಂತಿನ ವೆಕೆಂಟ್ ಪೀರಿಯಡ್ ಅದ. ನಿಮ್ಗೆ 1 ಮಂತಿನ ವೆಕೆಂಟ್ ಪೀರಿಯಡ್ ಇತ್ತಂದ್ರೆ ನಮಗೆ ಡಿಡಕ್ಷನ್ ಸಿಗ್ತೇನು ಸಿಗಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮದು ಸ್ಟೆಪ್ 2 ಇರೋದು ಅಮೌಂಟ್ 60,000. ನೆಟ್ ರೆಂಟಲ್ ವ್ಯಾಲ್ಯೂ ಇರೋ ಅಮೌಂಟ್ 66,000. ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇದೆ. ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇತ್ತು. ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ವೆಕೆಂಟ್ ಪೀರಿಯಡ್ ಇತ್ತಂದ್ರೆ ನಾವು ಆರಾಮ್ಸೆ ವೆಕೆನ್ಸಿ ಪೀರಿಯಡ್ ಅಂತ ಡಿಡಕ್ಷನನ್ನು ತೊಗೋಬೋದು. ನಿಮಗಿಲ್ಲಿರೋದು 1 ಮಂತಿಂದಿದೆ. 1 ಮಂತಿಂದ ರೆಂಟು 5,500. 1 ಮಂತಿಂದು 5,500 ತೊಗೊಂಡು ಮೈನಸ್ ಮಾಡಿದ್ರೆ ನಿಮಗೆ ಬರೋದು ಆನ್ಸರು 60,500 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸ್ಟೂಡೆಂಟ್ಸ್ ಎರಡು ಪ್ರಾಬ್ಲಮಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಿಯರಾಗಿ ಗೊತ್ತಾಗಬೇಕು. ಏನಂದರೆ ಈ ಪ್ರಾಬ್ಲಮಲ್ಲಿ 2 ಮಂತ್ಸ್ ವೆಕೆಂಟ್ ಪೀರಿಯಡ್ ಇತ್ತು. ಈ ಮಂತ್ಸಲ್ಲಿ 1 ಮಂತಿನ ವೆಕೆಂಟ್ ಪೀರಿಯಡ್ ಇತ್ತು. ಬಟ್ ಇಲ್ಲಿ 1 ಮಂತಿನ ವೆಕೆಂಟ್ ಪೀರಿಯಡಿಂದನ ಡಿಡಕ್ಷನ್ ತೊಗೊಂಡಿದ್ವಿ, ನಾವು ಲೆಸ್ ಮಾಡ್ಕೊಂಡಿದ್ವಿ. ಈ 2 ಮಂತ್ಸಿನ ವೆಕೆಂಟ್ ಪೀರಿಯಡನ್ನ ಇಲ್ಲಿ ಲೆಸ್ ಮಾಡ್ಕೊಂಡಿಲ್ಲ. ರೀಸನ್ ಇಷ್ಟೇ, ನಿಮ್ಮದು ಸ್ಟೆಪ್ 2ದು ಮತ್ತು ನೆಟ್ ರೆಂಟಲ್ ವ್ಯಾಲ್ಯೂ ಎರಡು ಕಂಪೇರ್ ಮಾಡಿದ್ರೆ ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇದ್ರೆ ಅಷ್ಟೇ ವೆಕೆಂಟ್ ಪೀರಿಯಡ್ ಡಿಡಕ್ಷನ್ ಸಿಗ್ತದೆ. ಈ ಹೌಸ್ ನಂಬರ್ 1ಅಲ್ಲಿ ಸ್ಟೆಪ್ 2ದು 48,000 ಇದೆ. ನೆಟ್ ರೆಂಟಲ್ ವ್ಯಾಲ್ಯೂ 42,000. ಹೈಯೆಸ್ಟ್ ನೋಡಿದ್ರೆ ನಿಮ್ಮದು ಸ್ಟೆಪ್ 2ನೇ ಇದೆ. ಅದಕ್ಕೆ ವೆಕೆಂಟ್ ಪೀರಿಯಡ್ ಇತ್ತು, ಯೂಸ್ ಆಗಿಲ್ಲ ನಿಮ್ಗೆ. ಬಟ್ ಹೌಸ್ ನಂಬರ್ 2 ಅಲ್ಲಿ ಸ್ಟೆಪ್ 2ದ ಅಮೌಂಟ್ ಮತ್ತು ನಿಮ್ಮದು ನೆಟ್ ರೆಂಟಲ್ ವ್ಯಾಲ್ಯೂ ಸ್ಟೆಪ್ 2ದು 60,000 ಅದ. ನೆಟ್ ರೆಂಟಲ್ ವ್ಯಾಲ್ಯೂ ನಿಮ್ಮದು 66,000 ಅದ. ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇದ್ದಿದ್ದಕ್ಕಾಗಿ 1 ಮಂತಿನ ವೆಕೆಂಟ್ ಪೀರಿಯಡ್ ನಾವು ಏನು ಮಾಡಿದ್ದೀವಿ ಅಂದರೆ ಲೆಸ್ ಮಾಡ್ಕೊತಿದ್ದೀವಿ. ಮ್ಯಾಕ್ಸಿಮಮ್ ನಿಮ್ದು ಇಷ್ಟೇ ಇರುತ್ತೆ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂದರೆ ಮ್ಯಾಕ್ಸಿಮಮ್ ಇಷ್ಟೇ. ಮುನ್ಸಿಪಲ್ ವ್ಯಾಲ್ಯೂ ತೊಗೋಬೇಕು. ಫೇರ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್ ಸ್ಟೆಪ್ 1 ಅಂತ ಬರೀಬೇಕು. ಆರ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೆಸ್. ಆರ್ ನೆಟ್ ರೆಂಟಲ್ ವ್ಯಾಲ್ಯೂ ರೆಂಟ್ ರಿಸೀವ್ಡ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ರೆಂಟ್ ರಿಸೀವ್ಡ್ ಅಂತ ನಿಮ್ಮದು ರೆಂಟ್ ರಿಸೀವ್ಡ್ ಎಷ್ಟು ಪರ್ ಮಂತಿಗೆ ಎಷ್ಟು ಅಂತ ಕೊಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ವೆಕೆಂಟ್ ಪೀರಿಯಡ್ ಅಂತ ತೊಗೋಬೇಕು. ಆಮೇಲೆ ಎಲಿಜಿಬಲ್ ಇದ್ದರೆ ಲೆಸ್ ಮಾಡ್ಕೋಬೇಕು ಅದಕ್ಕೆ. ಆಮೇಲೆ ಇಲ್ಲಿ ರೆಂಟ್ ರಿಸೀವ್ಡ್ ಮೈನಸ್ ಅನ್ರಿಯಲೈಸ್ಡ್ ಅಂತ ಒಂದು ಔಟರ್ ಕಾಲಮ್ ಇಟ್ಟರೆ ಸ್ಟೆಪ್ 2 ಮತ್ತು ನಿಮ್ಮದು ನೆಟ್ ರೆಂಟಲ್ ವ್ಯಾಲ್ಯೂ ಕಂಪೇರ್ ಮಾಡ್ಕೋಬೇಕು. ಸ್ಟೆಪ್ 2ದ ಅಮೌಂಟ್ ಜಾಸ್ತಿ ಇತ್ತಂದ್ರೆ ವೆಕೆಂಟ್ ಪೀರಿಯಡ್ ಡಿಡಕ್ಷನ್ ಕೊಡಬಾರ್ದು. ನೆಟ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇತ್ತು ನಿಮ್ಮ ಪ್ರಾಬ್ಲಮ್ದಲ್ಲಿ ವೆಕೆಂಟ್ ಪೀರಿಯಡ್ ಇತ್ತಂದ್ರೆ ಲೆಸ್ ಮಾಡ್ಕೋಬೇಕು. ಬಂದಿದ್ದ ಆನ್ಸರ್ ನಿಮ್ಮದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಗೆ ಕ್ಲಿಯರಾಗಿ ಗೊತ್ತಾದರೆ 90% ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡ್ದಂಗೆ. ಇನ್ನು ಇನ್ನೊಂದು ಡಿಫ್ರೆನ್ಸ್ ಇದ್ದಿದ್ದು ಪ್ರಾಬ್ಲಮ್ ಡಿಫ್ರೆಂಟ್ ಇದ್ದು ತೊಗೊಳ್ಳೋಣ. ಇದು ಒಂದು ಟೈಪ್ ಪ್ರಾಬ್ಲಮ್ಮು, ಇನ್ನೊಂದು ಟೈಪ್ ಇದ್ದು ನೋಡ್ಕೊಳ್ಳೋಣ.